ಸ್ವಾಮಿಯೇ ಓಂ ಸತ್ಯಸಂಧ ಮಹಿಮೆ ಗುರುಗಳೇ ಸದ್ಗುರುನಾಥನೇ ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನನ್ನ ಜೀವನದ ಅತ್ಯಮೂಲ್ಯವಾದ ಕ್ಷಣಗಳು ಏನಾದರೂ ಇದ್ದಾವೆ ಅಂದರೆ ಅದು ಅಯ್ಯಪ್ಪನ ಮಾಲೆ ಧರಿಸಿದ ದಿನಗಳು ಅಂತ ಭಾಳ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಯ್ಯಪ್ಪನ ಮಾಲೆ ಧರಿಸಿದ ಈ ದಿನಗಳಲ್ಲಿ ಅಯ್ಯಪ್ಪನ ವ್ರತದ ಕುರಿತು ಮಾಹಿತಿ ನೀಡುವ ಆಸೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಾಮಿ. ಪ್ರೆಸೆಂಟಲ್ಲಿ ನಾನು ಸಿರುಗುಪ್ಪದಲ್ಲಿದ್ದೀನಿ ಸ್ವಾಮಿ. ಸಿರುಗುಪ್ಪದ ಗುರುಸ್ವಾಮಿಗಳ ನಿಯಮಾನುಸಾರವಾಗಿ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಈ ವ್ರತವನ್ನು ಹೇಗೆಲ್ಲ ಆಚರಿಸುತ್ತಾರೆ ಅಂಥೇಳಿ ನಿಮ್ಮ ಮುಂದೆ ತಿಳಿಸೋಕೆ ಇಷ್ಟಪಡ್ತೀನಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಮೊದಲನೇದಾಗಿ ಗುರುಸ್ವಾಮಿಗಳ ಪರಿಚಯ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಆಶ್ರಿತ ವತ್ಸಲನೇ ಶರಣಮಯ್ಯಪ್ಪ. ಭಕ್ತರ ರಕ್ಷಕನೇ ಶರಣಮಯ್ಯಪ್ಪ. ಸ್ವಾಮಿ, ನನ್ನ ಹೆಸರು ವೀರೇಂದ್ರ ಪ್ರಸಾದ್ ಅಂತೇಳಿ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಬೆಂಗಳೂರು ಶಾಖೆಯ ಉಪಾಧ್ಯಕ್ಷನಾಗಿರುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರುಗುಪ್ಪ ಗ್ರಾಮವಾಸಿಯಾದ ನಾನು 34ನೇ ವರ್ಷ ಶಬರಿಮಲೆ ಯಾತ್ರೆ ಈ ವರ್ಷ ಮಾಡ್ತಾಯಿದ್ದೇನೆ. ನನ್ನ ಇಲ್ಲಿ ಈರಣ್ಣ ಗುರುಸ್ವಾಮಿ ಅಂತೇಳಿ 2ನೇ ಹೆಸರಿನಿಂದ ಕರೀತಾ ಇದ್ದಾರೆ. ಈಗ ನಾನು ಶಬರಿಮಲೆ ಅಯ್ಯಪ್ಪದ ವ್ರತಧಾರಣೆ ಬಗ್ಗೆ ತಮ್ಮಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ. ಸ್ವಾಮಿ, ಅಯ್ಯಪ್ಪ ಮಾಲೆ ಧರಿಸಿರುವ ಅಯ್ಯಪ್ಪ ಮಾಲಾಧಾರಿಗಳ ದಿನನಿತ್ಯದ ದಿನಚರಿ ಹೇಗಿರುತ್ತೆ ಸ್ವಾಮಿ? ಸ್ವಾಮಿ ಶರಣಂ. ಮಾಲಾ ಧರಿಸಿದಂಥ ಅಯ್ಯಪ್ಪ ಸ್ವಾಮಿಗಳು ಬೆಳಗಿನ ಜಾವ ಬ್ರಾಹ್ಮಣೀ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುಚಿಭೂತರಾಗಿ ಅಯ್ಯಪ್ಪನ ವಸ್ತ್ರಗಳನ್ನು ಧರಿಸಿ ಗಂಧ, ಕುಂಕುಮ, ಭಸ್ಮ ಇವು 3 ಬಂದು, ಭಸ್ಮ ಬಂದು ಶಿವನ ಒಂದು ಪ್ರತಿರೂಪ, ಗಂಧ ಬಂದು ವಿಷ್ಣುವಿನ ಪ್ರತಿರೂಪ, ಕುಂಕುಮ ಬಂದು ದೇವಿಯ ಪ್ರತಿರೂಪ ಇರುತ್ತದೆ. ಈ ಅಯ್ಯಪ್ಪ ಸ್ವಾಮಿ ಬಂದು ಹರಿಹರ ಪುತ್ರ, ಅಂದರೆ ಶಿವ ಮತ್ತು ವಿಷ್ಣುವಿನ ಇಬ್ಬರ ಒಂದು ಅಪರೂಪದ ಸಂತಾನ. ಆದ್ದರಿಂದ ಗಂಧ ಭಸ್ಮ ಧರಿಸಬೇಕು. ಯಾವಾಗಲೂ ಒಂದು ಗಂಡು ಇದ್ದಾಗ ಹೆಣ್ಣಿನ ಆಶೀರ್ವಾದ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೋಸ್ಕರ ಶಕ್ತಿ ರೂಪಗಳಾದ ದೇವಿಯ ಅನುಗ್ರಹ ಇರಲಿ ಎಂಬ ಉದ್ದೇಶದಿಂದ ಕುಂಕುಮ ಧಾರಣೆ ಮಾಡಬೇಕು. ಆದರೆ ಕೇರಳ ಸಾಮ್ರಾಜ್ಯದಲ್ಲಿ ಅಯ್ಯಪ್ಪನಿದ್ದಾಗಲೂ ಅವರು ಭಸ್ಮ ಚಂದನ ಧರಿಸ್ತಾರೆ ಹೊರತು ಕುಂಕುಮ ಬಹಳ ಜನ ಧರಿಸೋದಿಲ್ಲ. ಆಂಧ್ರ, ಕರ್ನಾಟಕ ಮಾತ್ರ ಕುಂಕುಮ ಧರಿಸ್ತಾರೆ ಜಾಸ್ತಿ. ಸ್ವಾಮಿ, ಇದೆಲ್ಲ ಆದ ಮೇಲೆ ಭಗವಂತನ ಒಂದು ಫೋಟೋ ಆಗಲಿ, ಮೂರ್ತಿ ಆಗಲಿ, ದೇವಸ್ಥಾನದಲ್ಲಿ ಆಗಲಿ ತಮ್ಮ ಅನುಕೂಲಕ್ಕೆ ಯಾವ ಥರ ಇರುತ್ತೆ ಹಾಗೆ ಅಯ್ಯಪ್ಪಂದು ಮುದ್ರೆ ಅದರ ಪ್ರತಿರೂಪಣೆ ಇಟ್ಟುಕೊಂಡು ದೀಪಾರಾಧನೆ ಮಾಡಿ ಮತ್ತು ಯಥಾಶಕ್ತಿ ಪುಷ್ಪ, ಹೂವಿನ ಹಾರ ಆಗಲಿ, ಇಲ್ಲ ಒಂದು ಹೂವಾಗಲಿ, ಒಂದು ತುಳಸಿ ಆಗಲಿ, ಒಂದು ಬಿಲ್ವಪತ್ರ ಆಗಲಿ ಸ್ವಾಮಿ ಪಾದಕ್ಕಿಟ್ಟು ತಮ್ಮ ಮನೋಇಚ್ಛೆಯನ್ನು ಹೇಳಿಕೊಂಡು 108 ಸಲ ಶರಣಘೋಷಗಳು ಹೇಳಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಆತನ ನುಡಿಗಳನ್ನು ನುಡಿಬೇಕು. ಆತ ಮಾಡಿದಂಥ ಸಾಹಸಗಳ ಬಗ್ಗೆ ವರ್ಣನೆ ಮಾಡಬೇಕು. ತದನಂತರ ಮತ್ತು ದೇವರಿಗೆ ಊದಿನ ಕಡ್ಡಿ ಆರಾಧನೆ ಆದಮೇಲೆ ನೈವೇದ್ಯಾರ್ಥವಾಗಿ ಫಲ ತಾಂಬೂಲಾದಿಗಳನ್ನು ನೈವೇದ್ಯ ಮಾಡಬೇಕು. ಯಥಾನುಶಕ್ತಿಯಾಗಿ ಏನು ನನ್ನಲ್ಲಿ ಅನುಕೂಲ ಇಲ್ಲದಿದ್ದರೂ ಕೂಡ ಒಂದು ತುಂಡು ಬೆಲ್ಲ ಆದರೂ ಇಡ್ಬೋದು, ಸ್ವಲ್ಪ ಅವಲಕ್ಕಿ ಆದರೂ ಇಡ್ಬೋದು. ಶಕ್ತಾನುಸಾರ ಅನುಕೂಲ ಇದ್ದುದನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಸ್ವಾಮಿ. ನೈವೇದ್ಯ ಮಾಡಿದ ಮೇಲೆ ಮತ್ತೆ ಮಧ್ಯಾಹ್ನ 1 ಹೊತ್ತು ಊಟ ಸ್ವಾಮಿ. 1 ಹೊತ್ತು ಊಟ, ಅನ್ನ ಊಟ ಅಂದರೆ ಅನ್ನಪೂರ್ಣ ಕೃಪೆಯಿಂದ ತಯಾರಾದಂಥ ಅನ್ನದ ಊಟ.
ಆ ಊಟದಲ್ಲಿ ಕೆಲವು ನಿಯಮಗಳಿದೆ ಸ್ವಾಮಿ. ಈರುಳ್ಳಿ ಬಳಸಬಾರ್ದು, ಬದನೆಕಾಯಿ ಬಳಸಬಾರ್ದು, ಬೆಳ್ಳುಳ್ಳಿ ಬಳಸಬಾರ್ದು, ನುಗ್ಗಿಕಾಯಿ ಬಳಸಬಾರ್ದು. ಅಂದರೆ ನೈವೇದ್ಯಕ್ಕೆ ವಿರೋಧವಾದಂಥ ಪ್ರಸಾದಗಳನ್ನು ಬಳಸಬಾರ್ದು. ವ್ರತ ಸಂಪೂರ್ಣ ಮುಗಿಯುವವರೆಗೆ ಬಳಸಬಾರ್ದು. ಆ ವಸ್ತುವಿನಿಂದ ತಯಾರಾದ ಭೋಜ್ಯವನ್ನು ದೇವರಿಗೆ ನೈವೇದ್ಯ ಮಾಡಬಾರದು ಸ್ವಾಮಿ. ತದನಂತರ ಪುನಃ ಸಾಯಂಕಾಲ ಸೂರ್ಯ ಮುಳುಗುವ ಸಮಯದಲ್ಲಿ, ಚಂದ್ರೋದಯ ಸಮಯದಲ್ಲಿ ಪುನಃ ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ದೇವರ ಪೂಜೆ, ಭಜನೆ, ಸಂಕೀರ್ತನೆ, ದೇವರನ್ನು ಕೊಂಡಾಡೋದು ಮಾಡಿ ದೇವರ ಪ್ರಸಾದ ಒಂದು ಉಪಹಾರ ತಗೋಬೇಕು ಸ್ವಾಮಿ. ಹೊಟ್ಟೆ ತುಂಬ ಅಲ್ಲ ಸ್ವಾಮಿ, ಹೊಟ್ಟೆಗೆ ಎಷ್ಟು ಬೇಕು ಅಷ್ಟೇ ತಗೋಬೇಕು ಸ್ವಾಮಿ. ಉಪಹಾರದ ನಿಯಮ, ವ್ರತದಲ್ಲಿ ಒಂದು ಉಪಹಾರ. ಯಾಕೆ ಅಂದರೆ ಸ್ವಾಮಿ, ಭಕ್ತಿ ಬೇಕಾದರೆ ಮನುಷ್ಯನಲ್ಲಿ ಸ್ವಲ್ಪ ಭಾಗ ಖಾಲಿ ಇದ್ದರೆ ಶರೀರ ಹೊಟ್ಟೆಯಲ್ಲಿ ಭಕ್ತಿ ಪ್ರವೇಶ ಆಗ್ತದೆ ಸ್ವಾಮಿ. ದೇವರ ಪ್ರಾರ್ಥನೆ ಮಾಡ್ಕೋಬೇಕು, ದೇವರ ಕೀರ್ತನೆಯನ್ನು ಕೊಂಡಾಡಬೇಕು, ಭಜನೆ ಮಾಡಬೇಕು, ದೇವರ ತಾನು ಮಾಡಿದಂಥ ಸಾಹಸಗಳ ಬಗ್ಗೆ ತಿಳಿಯಲಾರದವರಿಗೆ ತಿಳಿಸಬೇಕು. ಇದೆಲ್ಲ ಆದಮೇಲೆ ದೇವರಿಗೆ ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣು ಇದು ಸಹಜವಾಗಿ ಪ್ರತಿನಿತ್ಯ ಇಡ್ತಕ್ಕಂಥ ನೈವೇದ್ಯ. ಅದಾದ ಮೇಲೆ ತಮ್ಮಲ್ಲಿ ಏನಾದರೂ ಆ ದಿನ ವಿಶೇಷ ಪೂಜೆ ಮಾಡಿದ ಸಂದರ್ಭದಲ್ಲಿ ಭಕ್ಷ್ಯ ಭೋಜ್ಯ ಅಂದರೆ ನಾನಾ ವಿಧವಾದ ಊಟದ ತಿನಿಸುಗಳನ್ನು ಮಾಡಿ ಅವನ ದೇವರಿಗೆ ನೈವೇದ್ಯ ಮಾಡಿ ಪ್ರೋಕ್ಷಣೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಪುನಃ ತೆಂಗಿನಕಾಯಿ ಒಡೆದು ದೇವರಿಗೆ ಮಹಾಮಂಗಳಾರತಿ ಮಾಡಬೇಕು ಸ್ವಾಮಿ. ಮಹಾಮಂಗಳಾರತಿ ಮಾಡಿದ ಮೇಲೆ ಆ ಪರಮಾತ್ಮನ ಶರಣಘೋಷಗಳು ಹೇಳಬೇಕು ಸ್ವಾಮಿ. ಶರಣಘೋಷಗಳು ಅಂದರೆ ಇವೆ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುಧನೇ ಶರಣಮಯ್ಯಪ್ಪ, ಅನಾಥ ರಕ್ಷಿತನೇ ಶರಣಮಯ್ಯಪ್ಪ, ಶಬರಿಗಿರಿ ವಾಸನೇ ಶರಣಮಯ್ಯಪ್ಪ. ಇದೆಲ್ಲ ಆದಮೇಲೆ ಸ್ವಾಮಿ ನೆಲದ ಮೇಲೆ ಮಲಗಬೇಕು ಸ್ವಾಮಿ. ಶಕ್ತ್ಯಾನುಸಾರ ವಯಸ್ಸು ಸರಿಗೆ ಅನುಕೂಲ ಇದ್ದವರು ನೆಲದ ಮೇಲೆ ಮಲಗಬೇಕು ಸ್ವಾಮಿ. ಇನ್ನೂ ಸ್ವಲ್ಪ ಈ ವಾತಾವರಣ ತಟ್ಕೊಳ್ಳಾರ್ದವ್ರು ಚಾಪೆ ಹಾಕೊಂಡು ಮಲಗಬೇಕು ಸ್ವಾಮಿ. ಈ ರೀತಿ ನೀವು ಮಾಡ್ತಾ ಬರಬೇಕು ಸ್ವಾಮಿ. ಕೆಲವು ಪ್ರಾಂತದಲ್ಲಿ 41 ದಿನ ಮಾಡ್ತಾರೆ ಸ್ವಾಮಿ, ಇನ್ನು ಕೆಲವು ಪ್ರಾಂತದಲ್ಲಿ 48 ದಿನ ಮಾಡ್ತಾರೆ ಸ್ವಾಮಿ. ಈ ರೀತಿಯಾಗಿ ಪ್ರತಿನಿತ್ಯ ಈ ಪಾಲನೆಯನ್ನು ಮಾಡ್ತಾ ಬಂದ್ರೆಗಿನ ಆ ಭಗವಂತನ ಕೃಪೆ ನಮಗೆ ಆಗ್ತದೆ ಸ್ವಾಮಿ. ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪರಮಾತ್ಮ ಈಡೇರಿಸ್ತಾನೆ ಸ್ವಾಮಿ. ಅಯ್ಯಪ್ಪನ ಒಂದು ದರ್ಶನ ಮಹಾಭಾಗ್ಯ ನಮಗೆ ಸಿಗ್ತದೆ ಸ್ವಾಮಿ. ಇದು ಸ್ವಾಮಿ, ಅಯ್ಯಪ್ಪ ಮಾಲಾಧಾರಿಗಳು ನೀಲಿ ಬಟ್ಟೆ ಮತ್ತು ಕಪ್ಪು ವಸ್ತ್ರನೇ ಯಾಕೆ ಧರಿಸಬೇಕು? ಸ್ವಾಮಿ ಶರಣಮಯ್ಯಪ್ಪ, ಅಯ್ಯಪ್ಪ ಮಾಲಾಧಾರಿಗಳು ಕಪ್ಪು ವಸ್ತ್ರವನ್ನು ಯಾಕೆ ಧರಿಸಬೇಕಂದರೆ, ಒಂದು ಸಲ ಅಯ್ಯಪ್ಪ ಸ್ವಾಮಿ ಮತ್ತು ಶನೀಶ್ವರರು ಇಬ್ಬರು ಒಂದು ಸ್ಥಳದಲ್ಲಿ ಭೇಟಿಯಾದಾಗ ಅಯ್ಯಪ್ಪ ಸ್ವಾಮಿ ಶನೀಶ್ವರ ಸ್ವಾಮಿಗಳ ಸ್ವಾಮಿ ನೀನು ನನ್ನ ಭಕ್ತರನ್ನು ಕಾಡಬೇಡ, ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ, ನನ್ನ ಭಕ್ತರಿಗೆ ಸಹಾಯ ಮಾಡುವಂತ ಕೇಳಿದಾಗ ಶನೀಶ್ವರ ಸ್ವಾಮಿ ನಗುತ್ತಾನ ಸ್ವಾಮಿ ನಾನು ಪ್ರತಿಯೊಬ್ಬ ಜೀವಿಗೂ ಕಷ್ಟ ಕೊಡಬೇಕಾದ್ದು ನನ್ನ ಧರ್ಮ, ನಾನು ಮಾಡ್ತಕ್ಕಂಥ ಕ್ರಿಯೆ. ಅದರಲ್ಲಿ ಅವರು ಇವರೆಂಬ ಭೇದ ಭಾವ ನನ್ನಲ್ಲಿ ಇಲ್ಲ. ಆದುದರಿಂದ ನನಗೆ ಪರಮಾತ್ಮ ಕೊಟ್ಟಂಥ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಶನೀಶ್ವರ ಹೇಳಿದಾಗ ಅಯ್ಯಪ್ಪ ಸ್ವಾಮಿ ಅವ್ರನ್ನ ಕೇಳ್ತಾನೆ ಸ್ವಾಮಿ ನೀನು ಕೊಡ್ತಕ್ಕಂಥ ಕಷ್ಟಗಳೆಲ್ಲವನ್ನು ನನ್ನ ಭಕ್ತರು ಪರಿಹರಿಸಿಕೊಂಡು ನನ್ನಲ್ಲಿ ಬರ್ತಾರೆ ಸ್ವಾಮಿ, ಅವರಿಗೆ ನೀನು ಸಹಾಯ ಮಾಡಿ ಒಳ್ಳೇದು ಮಾಡು ಸ್ವಾಮಿ ಅಂತ ಹೇಳ್ತಾನೆ ಸ್ವಾಮಿ. ಅವಾಗ ಶನೀಶ್ವರ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ, ನಿನ್ನ ನಿಯಮಗಳು ನೀನು ಹೇಳು ಸ್ವಾಮಿ ಅಂತ ಅಯ್ಯಪ್ಪ ಕೇಳಿದಾಗ, ನಾನು ಎಂಥ ದೊಡ್ಡ ಶ್ರೀಮಂತನಾದರೂ ಕೂಡ ಅವನು ಅಸೂಯೆ ಬರೋ ಹಾಗೆ ಮಾಡ್ತೀನಿ, ಅಸಹ್ಯ ಕಾಣೋ ಹಾಗೆ ಮಾಡ್ತೀನಿ. ಅಂದರೆ ಮೈಯೆಲ್ಲ ಗಡ್ಡ ಬಿಡಿಸಿ ವಿಚಿತ್ರವಾಗಿ ನೋಡ್ತಾ ರೂಪ ಬಂದಂತ ಹಾಗೆ ನೋಡೋರು ಅಸಹ್ಯ ಪಡಂಗೆ ಮಾಡ್ತೀನಿ ಸ್ವಾಮಿ. ಇದು ನನ್ನ ಮೊದಲನೇ ನಿಯಮ ಅಂತಾನೆ ಸ್ವಾಮಿ. ಆಯಿತು ಸ್ವಾಮಿ, ನನ್ನ ಭಕ್ತಾದಿಗಳು ವ್ರತ ಮಾಡಬೇಕಾದರೆ ಅದೇ ರೀತಿ ಕೇಶಮರ್ಧನ ಮಾಡದೆ, ಮುಖ ಕ್ಷೌರ ಮಾಡದೆ, ಉಗುರು ತೆಗೆಯದೆ ನನ್ನ ದರ್ಶನಕ್ಕೆ ಬರ್ತಾರೆ ಸ್ವಾಮಿ. ಈ ನಿಯಮ ನಿನಗೆ ಸಂತೋಷ ಅಂದಾಗ ಶನೀಶ್ವರಿ ಇದಕ್ಕೆ ಒಪ್ಪಿಕೊಂತಾನೆ ಸ್ವಾಮಿ. ಆಯಿತು ಸ್ವಾಮಿ ಅಂತಾನೆ ಸ್ವಾಮಿ. ಮತ್ತೆ ನಿನ್ನ ನಿಯಮ ಏನು ಅಂತ ಹೇಳ್ತಾನೆ ಸ್ವಾಮಿ. ನಾನು ಎಷ್ಟು ದೊಡ್ಡ ಶ್ರೀಮಂತ ಆಗಲಿ ಏನೇ ಆಗಲಿ ಅವನಿಗೆ ಕಪ್ಪು ವಸ್ತ್ರ ತೊಡಿಸ್ತೀನಿ ಸ್ವಾಮಿ. ಕಷ್ಟ ಕಾರ್ಪಣ್ಯಗಳು ಕೊಟ್ಟಾಗ ಅವನು ವೈಭವ ಜೀವನ ನಡೆಸೋಕ್ಕಾಗೋದಿಲ್ಲ ಸ್ವಾಮಿ, ಇಂದ್ರ ವಸ್ತ್ರಗಳು ಧರಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದನಿಗೆ ಕಷ್ಟಕರವಾದಂಥ ಕಪ್ಪು ಬಟ್ಟೆ ತೊಡಿಸ್ತೀನಿ ಸ್ವಾಮಿ ಅಂದಾಗ ನನಗೆ ಬರ್ತಕ್ಕಂಥ ಭಕ್ತರು, ಅಯ್ಯಪ್ಪ ಸ್ವಾಮಿ ನನ್ನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಕಪ್ಪು ವಸ್ತ್ರವನ್ನು ಧರಿಸ್ಕೊಂಡು ಬರ್ತಾರೆ ಸ್ವಾಮಿ. ಏನು ಚಿಂತೆ ಇಲ್ಲ ಸ್ವಾಮಿ, ನಮ್ಮ ಸ್ವಾಮಿಗಳು ಅದನ್ನು ಪಾಲಿಸ್ತಾರ ಅಂತ ಹೇಳಿದಾಗ ಶನೀಶ್ವರ ಸಂತೋಷ ಸ್ವಾಮಿ ಅಂತ ಹೇಳ್ತಾರೆ. ಇನ್ನೂ ನಿಂದು ಏನಿದೆ ಸ್ವಾಮಿ ಅಂದರೆ,
ಎಂಥ ದೊಡ್ಡ ಆಗರ್ಭ ಶ್ರೀಮಂತನಾದರೂ ಕೂಡ ನಾನು ಅಲ್ಲಿ ಅವರ ಶರೀರಕ್ಕೆ ಪ್ರವೇಶ ಆದಾಗ ಅವರ ನೆಲದ ಮೇಲೆ ಮಲಸ್ತೀನಿ ಸ್ವಾಮಿ, ಹೊಟ್ಟೆ ತುಂಬ ಊಟ ಕೊಡೋದಿಲ್ಲ ಸ್ವಾಮಿ ಅಂತ ಹೇಳಿದಾಗ ನಮ್ಮ ಅಯ್ಯಪ್ಪ ಸ್ವಾಮಿ ಅದನ್ನು ಹೇಳ್ತಾನೆ ಸ್ವಾಮಿ, ಆಯಿತು ಸ್ವಾಮಿ, ನನ್ನ ಸನ್ನಿಧಾನಕ್ಕೆ ಬರ್ತಕ್ಕಂಥವ್ರು ನೆಲದ ಮೇಲೆ ಮನೆಗೆ ಬರ್ತಾರೆ, ಚಾಪೆ ಮೇಲೆ ಮನೆಗೆ ಬರ್ತಾರೆ, ಹೊಟ್ಟೆ ತುಂಬ ಊಟ ಇಲ್ಲದಂಗೆ ಸೇವೆ ಮಾಡ್ತಾರೆ ಸ್ವಾಮಿ, ಇನ್ನು ನಿನ್ನ ನಿಯಮಗಳು ಏನು ಅಂತ ಹೇಳಿದಾಗ ಇಷ್ಟು ಸ್ವಾಮಿ ನನಗೆ ಸಂತೋಷ ಆಗ್ತದೆ. ಇವನ್ನ ನಾನು ಕೊಡ್ತಕ್ಕಂಥ ಕಷ್ಟಗಳೆಲ್ಲ ನಿನ್ನ ಭಕ್ತರು ನಿನ್ನಲ್ಲಿ ಬರ್ತಕ್ಕಂಥವರು ಇವನ್ನೆಲ್ಲ ಪಾಲನೆ ಮಾಡಿಕೊಂಡು ಬಂದರೆ ನಾನು ಅವರಿಗೆ ಯಾವ ವಿಧವಾದ ತೊಂದರೆ ಕೊಡಲ್ಲ ಸ್ವಾಮಿ. ನನ್ನ ಧರ್ಮ ಏನಂದರೆ ಪ್ರತಿಯೊಬ್ಬ ಜೀವಿಗೆ 7 ವರ್ಷ 7.5 ವರ್ಷ ಪರೀಕ್ಷೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದು ನೀನೇ ಮಾಡಿದ ಮೇಲೆ ನಾನು ಅವರಿಗೆ ಸಹಾಯ ಮಾಡ್ತೀನಿ ಸ್ವಾಮಿ ಅಂತೇಳಿ ಶನೀಶ್ವರನು ಶಬರಿಮಲೆ ಅಯ್ಯಪ್ಪನಿಗೆ ಮಾತು ಕೊಟ್ಟದಕ್ಕೋಸ್ಕರ ಭಕ್ತಾದಿಗಳು ಕಪ್ಪು ವಸ್ತ್ರ ಧರಿಸ್ತೀವಿ ಸ್ವಾಮಿ. ತಮ್ಮ ಮನೆಯಲ್ಲಿ ಕಪ್ಪು ವಸ್ತ್ರ ಪ್ರವೇಶ ಇಲ್ಲ, ನಮ್ಮ ಮನೆ ದೇವರು ಕಪ್ಪು ವಸ್ತ್ರ ಇಷ್ಟಪಡಲ್ಲ ಅನ್ನೋರು ನೀಲಿ ವಸ್ತ್ರ ಧರಿಸ್ತಾರೆ ಸ್ವಾಮಿ. ಇದು ನೀಲಿ ವಸ್ತ್ರ ಸಹಜವಾಗಿ ಕಡಿಮೆ ಸಂಖ್ಯೆಯಲ್ಲಿ ಧರಿಸ್ತಾರೆ ಸ್ವಾಮಿ, ಕಪ್ಪು ವಸ್ತ್ರನೇ ಜಾಸ್ತಿ ಸಂಖ್ಯೆಯಲ್ಲಿ ಧರಿಸ್ತಾರೆ ಸ್ವಾಮಿ. ತದನಂತರ 18 ವರ್ಷ ದಾಟಿದವರು ಗುರುಸ್ವಾಮಿಗಳೆಂಬ ಒಂದು ಸ್ಥಾನ ಪಡೆದವರು ಅವರು ಕಪ್ಪು ಧರಿಸ್ಬೋದು, ನೀಲಿ ಧರಿಸ್ಬೋದು, ಕಾವಿ ಧರಿಸ್ಬೋದು ಸ್ವಾಮಿ. ಆಮೇಲೆ 3ನೇ ಪಡಿ ಅಂದರೆ 18 ವರ್ಷದ ವ್ರತ, ಈ ಥರ 3ನೇ ವ್ರತ 4ನೇ ವ್ರತ ಮಾಡಿದವರು ಈ ಬಟ್ಟೆಗಳ ನಿಯಮ ಅವರಿಗೆ ಇರೋದಿಲ್ಲ ಸ್ವಾಮಿ. ಅವರು ಯಾವ ವಸ್ತ್ರವಾದರೂ ಧರಿಸ್ಬೋದು, ಆದರೆ ಯೋಗ ವಸ್ತ್ರ ಅಂದರೆ ಯೂನಿಫಾರ್ಮ್ ಥರ ಮೇಲ್ಗಡೆ ಏನು ಧರಿಸಿರ್ತಾರೆ ಕೆಳಗಡೆ ಕೂಡ ಅದೇ ಬಣ್ಣ ಇರಬೇಕು ಸ್ವಾಮಿ. ಇದು ನಿಯಮದಲ್ಲಿ ಬರೋದಿಲ್ಲ ಸ್ವಾಮಿ, ಇದು ಅವರ ಅನುಭವಕ್ಕೆ ತಕ್ಕಂಗೆ ಬರ್ತದೆ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಮಲ್ಯ ಧರಿಸ್ಬೇಕಾದ್ರೆ ಏನಾದರೂ ಏಜ್ ಲಿಮಿಟ್ಸ್ ಇದಾವೆ ಸ್ವಾಮಿ? ಸ್ವಾಮಿ ಇಲ್ಲ ಸ್ವಾಮಿ, ಯಾರು ತಮ್ಮ ಶರೀರದ ಕಾರ್ಯಕ್ರಮಗಳನ್ನು ತಾವು ಮಾಡಿಕೊಳ್ಳೋಕ್ಕೆ ಶಕ್ತಿ ಇದೆಯೋ ಅಂದರೆ 5 ವರ್ಷದ ಮೇಲ್ಪಟ್ಟವರು ತಮ್ಮ ಜೀವನ ಪರ್ಯಾಂತ ತಮಗೆ ಎಷ್ಟು ದಿನವರೆಗೆ ಶಬರಿಮಲೆಗೆ ಹೋಗುವ ಶಕ್ತಿ ಇದೆಯೋ ಅಷ್ಟುವರೆಗೆ ಅವರು ಸನ್ನಿಧಾನಕ್ಕೆ ಹೋಗುವ ಸ್ವಾಮಿ. ಹೋಗ್ತಾ ಹೋಗ್ತಾ ಅವರಿಗೆ ಪ್ರತಿ ವರ್ಷ ಕಳೆದಂಗೆಲ್ಲ ಹೊಸ ಹೊಸ ಅನುಭವಗಳಾಗ್ತವೆ ಸ್ವಾಮಿ. ಸ್ವಾಮಿ, ಅಯ್ಯಪ್ಪ ವ್ರತದಲ್ಲಿ ಗುರುಸ್ವಾಮಿಯ ಸ್ಥಾನಮಾನ ಮತ್ತು ವಿಶೇಷ ಗುರುನಿಷ್ಠೆಯ ಕುರಿತು ಹೇಳೋದಾದರೆ? ಸ್ವಾಮಿಯೇ ಶರಣಮಯ್ಯಪ್ಪ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಸ್ವಾಮಿ ಆಗಬೇಕಾದರೆ ಕೆಲವು ಪ್ರಾಂತದಲ್ಲಿ 18 ವರ್ಷ ಅಯ್ಯಪ್ಪನ ದರ್ಶನಕ್ಕೆ ಹೋಗಿ 18 ಮೆಟ್ಟಿಲು ಏರಿ ಸಂತೃಷ್ಟಿ ಪಟ್ಟವನು ಗುರುಸ್ವಾಮಿ ಆಗ್ತಾನೆ ಸ್ವಾಮಿ. ಆತನಿಗೆ ಗುರುಸ್ಥಾನದ ಒಂದು ಫಲ ಸಿಗ್ತದೆ ಸ್ವಾಮಿ. ಕೆಲವು ಪ್ರಾಂತದಲ್ಲಿ 17 ವರ್ಷ ಮುಗಿಸಿ 18ನೇ ವರ್ಷ ಯಾರು ಆ 18 ಮೆಟ್ಟಿಲಲ್ಲಿ ಅಯ್ಯಪ್ಪನ ದರ್ಶನ ಮಾಡಲಿಕ್ಕೆ ರೆಡಿ ಇರ್ತಾರೋ ಅವ್ರಿಗೂ ಗುರುಸ್ವಾಮಿ ಕೊಡ್ತಾರೆ ಸ್ವಾಮಿ ಪಟ್ಟ. ಅದು ಪ್ರಾಂತಕ್ಕೆ ಬೇರೆ ಇರ್ತದೆ ಸ್ವಾಮಿ. ಈ ಗುರುಸ್ವಾಮಿ ಆದವರು ಏನಿಲ್ಲ ಸ್ವಾಮಿ, ಈ 17 ವರ್ಷ ತಾನು ಹಿಂದೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ನೆನೆಸ್ಕೊಂಡು ಪರಿಪಕ್ವವಾಗಿ 18ನೇ ವರ್ಷಕ್ಕೆ ಕಾಲಿಟ್ಟಾಗ ಅಂಥವರು ಗುರುಸ್ವಾಮಿ ಆದರೆ ಸ್ವಾಮಿ ಆ ಸ್ವಾಮಿಗೆ ವಿಶೇಷ ಫಲ ಇರ್ತದೆ ಸ್ವಾಮಿ. ಯಾರು ತನ್ನಲ್ಲಿಗೆ ಬಂದು ತನ್ನ ಕಷ್ಟಗಳು ಹೇಳ್ಕೊಂಡಾಗ ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ದೇವರನ್ನು ನಂಬಿಕೊಂಡು ದೇವರ ಮೇಲೆ ಭಾರ ಹಾಕಿ ದೇವರ ಕೃಪೆ ಇವರಿಗೆ ಆಗಲಿ ಅಂತೇಳಿ ಅವರಿಗೆ ಅಯ್ಯಪ್ಪನ ದರ್ಶನ ಮಾಡಿಸ್ತಾ ಶಬರಿಮಲೆಗೆ ಕರೆದುಕೊಂಡು ಹೋಗಿ ದೇವಸ್ಥಾನ ದರ್ಶನ ಮಾಡಿ ಪುನಃ ಕರ್ಕೊಂಬಂದು ಅವರ ಮನೆಗೆ ಬಿಡ್ತಾನಲ್ಲ, ಇಷ್ಟೆಲ್ಲ ಜವಾಬ್ದಾರಿ ಹೊತ್ತವನೇ ಗುರುಸ್ವಾಮಿ. ಗುರುಸ್ವಾಮಿ ಆದವರು ಪ್ರತಿಯೊಬ್ಬ ಮಾಲಾಧಾರಿಗೂ ತಪ್ಪು ಮಾಡದ ಹಾಗೆ ಪ್ರತಿನಿತ್ಯ ತಿಳುವಳಿಕೆ ಕೊಡಬೇಕು ಸ್ವಾಮಿ. ಅವ್ರನ್ನ ಸರಿಯಾದ ದಾರಿಯಲ್ಲಿ ತರ್ತಕ್ಕಂಥ ಒಂದು ಜವಾಬ್ದಾರಿ ಇರೋದೇ ಗುರುಸ್ವಾಮಿ. ಸರಿಯಾದ ಗುರುಸ್ವಾಮಿ ಆದರೆ ಸರಿಯಾಗಿ ತಿಳಿಸ್ತಾನೆ ಸ್ವಾಮಿ. ಸ್ವಲ್ಪ ತಿಳುವಳಿಕೆಯಲ್ಲಿ ವ್ಯತ್ಯಾಸ ಇರೋರಾದರೆ ಅವ್ರಿಗೇನು ತಿಳಿದಿದೆ ಅದನ್ನು ಮಾತ್ರ ಅವರು ತಿಳಿಸ್ತಾರೆ ಸ್ವಾಮಿ. ಆ ಗುರುಸ್ವಾಮಿ ಆದರೂ ಪ್ರತಿ ವರ್ಷ ಒಬ್ಬ ಕನ್ನಿ ಸ್ವಾಮಿ ಹೊಸ ಸ್ವಾಮಿಯನ್ನು ಶಬರಿಮಲೆ ದೇವಸ್ಥಾನಕ್ಕೆ ಪರಿಚಯ ಮಾಡಿಸ್ಬೇಕು ಸ್ವಾಮಿ. ಸ್ವಾಮಿ, ಈ ಅಯ್ಯಪ್ಪ ಮಾಲೆಯಲ್ಲಿ 18 ಪಡಿಗಳು ಅಥವಾ 18 ಮೆಟ್ಟಿಲು ಅಂತ ಇದೆ ಸ್ವಾಮಿ. ಅದರ ವಿಶೇಷತೆ ಕುರಿತು ಹೇಳೋದಾದರೆ? ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ಈ 18 ಮೆಟ್ಟಿಲುಗಳು ಸಾಲಿಗ್ರಾಮ ಶಿಲೆಯಿಂದ ತಯಾರಾದಂಥ ಮೆಟ್ಟಿಲುಗಳು ಸ್ವಾಮಿ. ಸಾಲಿಗ್ರಾಮ ಶಿಲೆ ಅಂದರೆ ಸ್ವಾಮಿ
ಶ್ರೀಮನ್ನಾರಾಯಣನ ದೇಹದ ಒಂದು ಅಂಗ ಸ್ವಾಮಿ. ಇಡೀ ಶರೀರವನ್ನು ಶ್ರೀಮನ್ನಾರಾಯಣ ಸಾಲಿಗ್ರಾಮ ರೂಪದಲ್ಲಿ ಇದ್ದಾನೆ ಸ್ವಾಮಿ. ಅದರಲ್ಲಿ ನಾನಾ ವಿಧ ದೇವತೆಗಳ ರೂಪ, ನಾನಾ ವಿಧಗಳ ಪ್ರಾಣಿಗಳ ರೂಪ, ನಾನಾ ವಿಧ ವಿಶೇಷವಾದಂಥ ಪೂಜೆ ರೂಪ ಸ್ವಾಮಿ. ಈ ಸಾಲಿಗ್ರಾಮ ಅನ್ನೋದು ಬಹಳ ವಿಶೇಷವಾದದ್ದು ಸ್ವಾಮಿ. ಉದಾಹರಣೆಗೆ ಸ್ವಾಮಿ, ನನ್ನ ಕೊರಳಲ್ಲಿರ್ತಕ್ಕಂಥ ಈ ಸಾಲಿಗ್ರಾಮನ್ನ ಸುದರ್ಶನ ಸಾಲಿಗ್ರಾಮ ಅಂತಲ್ಲ ಸ್ವಾಮಿ. ಅಂದರೆ ಶ್ರೀಮನ್ನಾರಾಯಣ ಕೈಯಲ್ಲಿರ್ತಕ್ಕಂಥ ಚಕ್ರ ಸ್ವಾಮಿ. ಇದಕ್ಕೆ ಕೆಲವರಲ್ಲಿ ಚಕ್ರರಾಜ ಅಂತಲೂ ಇದಕ್ಕೆ ಹೆಸರಿದೆ ಸ್ವಾಮಿ. ಸಾಲಿಗ್ರಾಮವನ್ನು ಈ ಸಾಲಿಗ್ರಾಮ ಬಂದು ಸ್ವಾಮಿ ದುಷ್ಟರನ್ನು ಸಂಹಾರ ಮಾಡ್ತಕ್ಕಂಥದ್ದು ಸ್ವಾಮಿ. ಇದಕ್ಕೆ ಸುದರ್ಶನಾಯ ವಿದ್ಮಹಿ ಸಹಸ್ರಬಾಹುವೇ ಧೀಮಹಿ ತನ್ನೋ ಚಕ್ರರಾಜ ಪ್ರಚೋದಯಾತ್ ಅಂತೇಳಿ ಗಾಯತ್ರಿ ಮಂತ್ರ ಇದೆ ಸ್ವಾಮಿ. ಇದೇ ಥರ ನಾನಾ ವಿಧವಾದ ಸಾಲಿಗ್ರಾಮ ಸ್ವಾಮಿ. ಲಕ್ಷ್ಮೀ ಸಾಲಿಗ್ರಾಮ, ಮಸ್ತ್ ಸಾಲಿಗ್ರಾಮ, ಪುಷ್ಪ ಸಾಲಿಗ್ರಾಮ, ಶಿವ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ, ಲಕ್ಷ್ಮೀ ಸಾಲಿಗ್ರಾಮ, ಪಾರ್ವತಿ ಸಾಲಿಗ್ರಾಮ, ಶಕ್ತಿ ಸಾಲಿಗ್ರಾಮ, ಸರಸ್ವತಿ ಸಾಲಿಗ್ರಾಮ ಅಂತೇಳಿ ಇವೆಲ್ಲವೂ ಗಂಡಿಕಾ ನದಿಯಲ್ಲಿ ಮಾತ್ರ ಸಿಗ್ತವೆ ಸ್ವಾಮಿ. ಈ ಸಾಲಿಗ್ರಾಮಗಳು ಮೇಲೆ ಬರಬೇಕಾದರೆ ತುಳಸಿಯನ್ನು ಹಾಕಿದರೆ ಅದರಲ್ಲಿ ಇರ್ತಕ್ಕಂಥ ಹುಳ ತುಳಸಿ ತಿನ್ನಲಿಕ್ಕೆ ಮೇಲೆ ಬರ್ತವೆ ಸ್ವಾಮಿ. ಅದು ಎಂಥ ದೊಡ್ಡ ಶಿಲೆ ಆದರೂ ಕೂಡ ನೀರಿನ ಮೇಲೆ ತಿಳ್ತದೆ ಸ್ವಾಮಿ. ಆ ಸಾಲಿಗ್ರಾಮ ಅಷ್ಟು ವಿಶೇಷವಾದ್ದು. ಅಂಥ ಶಿಲೆಯಿಂದ ಮಾಡಿದಂಥ ಸಾಲಿಗ್ರಾಮಗಳು ಸ್ವಾಮಿ ಶಬರಿಮಲೆಯಲ್ಲಿ ಇರ್ತಕ್ಕಂಥ 18 ಮೆಟ್ಟಿಲುಗಳು ಸ್ವಾಮಿ. ಈ ಒಂದು ಸಾಲಿಗ್ರಾಮವನ್ನು ತುಳಿಬೇಕಾದರೆ ಭಗವಂತನ ಕೃಪೆ ಕಟಾಕ್ಷ ಶಕ್ತಿ ಸಾಕಷ್ಟು ಒಬ್ಬ ವ್ಯಕ್ತಿಗೆ ಬೇಕು ಸ್ವಾಮಿ. ನಾವು ನರಮಾನವರು ಸ್ವಾಮಿ. ಎಲ್ಲ ವಿಧವಾಗಿ ನಾವು ಎಷ್ಟು ಒಳ್ಳೆಯರೆಂದರೂ ಕೂಡ ನೀಚರು ಸ್ವಾಮಿ. ಆದರೆ ನಮಗೆ ಆಕರ್ಷಣಾ ಶಕ್ತಿ ಕೊಟ್ಟಿದ್ದಾನೆ ಸ್ವಾಮಿ ದೇವರು. ಆ ಆಕರ್ಷಣಾ ಶಕ್ತಿಯಿಂದ ವ್ರತಭಂಗಗಳು ಆಗೋದು ಕೂಡ ಜಾಸ್ತಿ ಸ್ವಾಮಿ. ಆ ವ್ರತಭಂಗ ಆದವರಿಗೆ ಪರಿಹಾರ ಆಗಬೇಕಾದ್ರೆ ಈ 18 ಮೆಟ್ಲು ಇರಬೇಕು ಸ್ವಾಮಿ. ಈ 18 ಮೆಟ್ಲಲ್ಲಿ ಇರ್ತಕ್ಕಂಥ ಸಾಲಿಗ್ರಾಮಗಳು ಇದಾವೆ ಸ್ವಾಮಿ. ಕೆಲವು ದೇವತಾ ರೂಪ ಸಾಲಿಗ್ರಾಮಗಳು ಇದಾವೆ ಸ್ವಾಮಿ, ಕೆಲವು ರಾಕ್ಷಸ ರೂಪ ಸಾಲಿಗ್ರಾಮಗಳು ಇದಾವೆ ಸ್ವಾಮಿ. ಇವೆಲ್ಲವೂ ನಮಗೆ ಸಹಕಾರ ಮಾಡ್ತಾ ಭಗವಂತನಿಗೆ ನಮ್ಮ ಬಗ್ಗೆ ಸೂಚನೆಗಳು ಕೊಡ್ತವೆ ಸ್ವಾಮಿ. ಈ ಸ್ವಾಮಿ ಈ ಥರ ಮಾಡಿದ್ದಾನೆ, ಈ ಥರ ಮಾಡಿದ್ದಾನೆ, ಇವರಿಗೆ ನೀವು ಸಹಕಾರ ಕೊಡ್ರಿ, ಸಹಾಯ ಮಾಡಿರಿ, ಇವರ ಅಪೇಕ್ಷೆಗಳನ್ನು ಈಡೇರಿಸಿರಿ ಅಂತೇಳಿ ಇವರು ಅವರಿಗೆ ಸಹಾಯ ಮಾಡ್ತಾರೆ ಸ್ವಾಮಿ. ಮುಂದಗಡೆ ಹೋದಂಥ 18 ಮೆಟ್ಲು ದಾಟಿದ ಮೇಲೆ ಭಗವಂತನ ಪಾದದಲ್ಲಿ ಈ ಕೆಲವರ ಕಣ್ಣಿಗೆ ಕಾಣಲ್ಲ ಸ್ವಾಮಿ, ತಪ್ಪು ತಿಳಿಬಾರ್ದು. ಅವರಿಗೆ ಕಣ್ಣಿಲ್ಲ, ಇದು ಸುಳ್ಳು ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು ಸ್ವಾಮಿ. ಅಯ್ಯಪ್ಪನ ಪಾದದಲ್ಲಿ ಒಂದು ದೊಡ್ಡ ಸರ್ಪ ಇರುತ್ತೆ ಸ್ವಾಮಿ. ನಾವು ಯಾವ ರೀತಿ ಅರ್ಚನೆ ಮಾಡ್ತೀವಲ್ಲ ಸ್ವಾಮಿ, ಮನಸ್ಪೂರ್ವಕವಾಗಿ ಅರ್ಚನೆ ಮಾಡದೆ ಯಾವುದೋ ಒಂದು ಕಲ್ಲು ಹೋಗದಂಗ ಇಲ್ಲ ಏನೋ ಒಂದು ವಸ್ತು ಹೋಗದಂಗ ಅರ್ಚನೆಗೆ ಹಾಕಿದರೆ ಆ ಹಾವು ತನ್ನ ಎಡೆಯಿಂದ ಅದನ್ನು ಹೊರಗೆ ದಬ್ಬುತ್ತೆ ಸ್ವಾಮಿ. ಅದನ್ನು ದಾಟಿ ಮುಂದೆ ಹೋದರೆ ಹುಲಿ ಇರ್ತದೆ ಸ್ವಾಮಿ. ಆ ಹುಲಿ ಒಳ್ಳೆಯದಾದರೆ ಅದು ತಾನು ನಾಲಿಗೆಯಿಂದ ತಿನ್ನುತ್ತೆ ಸ್ವಾಮಿ, ಇಲ್ಲದೆ ತಲೆಯಿಂದ ಹೊರಗೆ ದಬ್ಬುತ್ತೆ ಸ್ವಾಮಿ. ಇದರ ಅರ್ಥ ನಾವು ಮಾಡಿದಂಥ ಅರ್ಚನೆ ಮನಸ್ಪೂರ್ವಕವಾಗಿ ಭಗವಂತನ ಪಾದ ಸೇರಬೇಕಾದರೆ ಇವೆಲ್ಲ ಅಡಚಣೆಗಳು ಇದ್ದಾವೆ ಸ್ವಾಮಿ. ಇವನ್ನೆಲ್ಲ ದಾಟಿ ಭಗವಂತನ ಪಾದಕ್ಕೆ ನಾವು ಮಾಡಿದಂಥ ಅರ್ಚನೆ ಅಂದರೆ ಅಕ್ಷತೆ ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಪತ್ರೆ ಆಗಿರ್ಬೋದು ಸೇರಿದಾಗ ನಮಗೆ ಭಗವಂತ ಸಂತುಷ್ಟರಾಗಿ ಪೂರ್ಣ ಆಶೀರ್ವಾದ ಕೊಡ್ತಾನೆ ಸ್ವಾಮಿ. ಇದು 18 ಮೆಟ್ಟಿಲಿನ ವಿಶೇಷಗಳು ಸ್ವಾಮಿ. ಇರುಮುಡಿ ಕಟ್ಟಿಕೊಂಡು ಏರಬೇಕೇ ಹೊರ್ತು ಹಂಗೆ ಈ ಮೆಟ್ಟಿಲು ಏರೋಕ್ಕೆ ಶಕ್ತಿ ಇಲ್ಲ ಸ್ವಾಮಿ. ಈ ದಿನದವರೆಗೂ ಯಾರೂ ಏರಿಲ್ಲ ಸ್ವಾಮಿ. ಪಂದಳ ರಾಜನ ಅಯ್ಯಪ್ಪನ ತಂದೆ ಆದರೂ ಕೂಡ 18 ಮೆಟ್ಟಿಲು ಏರೋದಿಲ್ಲ ಸ್ವಾಮಿ. ಪಕ್ಕದಲ್ಲಿಂದ ಬೇರೆ ಇರ್ತಕ್ಕಂಥ ಮೆಟ್ಟಲು ದಾರಿಯಿಂದ ಬಂದು ಭಗವಂತನ ದರ್ಶನ ಮಾಡ್ತಾರೆ ಸ್ವಾಮಿ. 18 ಮೆಟ್ಟಲ ಶಕ್ತಿ ಬಂದು ಈ ಭೂಮಂಡಲದಲ್ಲಿ ವಿಶೇಷವಾದದ್ದು ಸ್ವಾಮಿ. ದೇವನ ಪ್ರತಿರೂಪ ಸ್ವಾಮಿ. ಅಂದರೆ ದೇವರನ್ನು ತುಳಿಬೇಕಾದರೆ ನಮ್ಮಲ್ಲಿ ಆಗಲ್ಲ ಸ್ವಾಮಿ. ಆ ಶಕ್ತಿ ದೇವರನ್ನು ತುಳಿದುದನ್ನು ನಿಗ್ರಹಿಸಬೇಕಾದ್ರೆ ಆ ಭಗವಂತನ ಕೃಪೆನೇ ಆಗಬೇಕು ಸ್ವಾಮಿ. ತತ್ವಮಸಿ ಅಂತೇಳಿ ಅಯ್ಯಪ್ಪನಿಗೆ ಹೆಸರಿದೆ ಸ್ವಾಮಿ. ಅಂದರೆ ನೀನು ನಾನೇ, ನಾನು ನೀನೇ, ತತ್ವ ಹಸಿ ಅದರ ಹೆಸರು ಸ್ವಾಮಿ. ಅದು ಉಚ್ಚಾರಣೆಯಲ್ಲಿ ತತ್ವಮಸಿ ಅಂತ ಬರುತ್ತೆ ಸ್ವಾಮಿ. ಅಂದರೆ ನನ್ನಲ್ಲಿ ನೀನಿದೀಯಾ, ನಿನ್ನಲ್ಲಿ ನಾನಿದ್ದೀನಿ, ಇಬ್ಬರೂ ಒಂದೇ. ಪರಿಪಕ್ವ ಆದವರಿಗೆ ಮಾತ್ರ ಈ ಒಂದು ಮಂತ್ರದ ಅರ್ಥ ಆಗುತ್ತೆ ಸ್ವಾಮಿ. ಅದರ ಫಲನೂ ಪಡಿತಾರೆ, ಅದನ್ನು ಅನುಭವನೂ ಅನುಭವಿಸ್ತಾರೆ. ಪರಿಪಕ್ವ ಆಗದಿದ್ದವರಿಗೆ ಇದರ ಅರ್ಥ ಆಗಲ್ಲ ಸ್ವಾಮಿ. ಇದು ಭಗವಂತನ ಕೃಪೆ ಆಗಲಿಲ್ಲ ಸ್ವಾಮಿ. 18 ಮೆಟ್ಟಿಲಿನ ಮಹತ್ವ ಸ್ವಾಮಿ. ಸ್ವಾಮಿ, ಈ 18 ಪಡಿ, ಈ 18 ಸ್ಥಾನ, ಈ ಒಂದು ಸ್ಥಾನದಿಂದ ಕನ್ಯಾಸ್ವಾಮಿ
ಆಮೇಲೆ ಕತ್ತಿ ಸ್ವಾಮಿ ಅಂತ ಈ ತರ 18 ಇವಿದಾವಲ್ಲ ಸ್ವಾಮಿ, ಹೌದು ಸ್ವಾಮಿ. ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲನೇ ವರ್ಷದ್ದು ಕನ್ಯೆ, ಎರಡನೇ ಈ ತರದ್ದು. ಹಾಂ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಕನ್ನಿ ಸ್ವಾಮಿ ಅಂದರೆ ಮೊದಲನೇ ವರ್ಷ ಸ್ವಾಮಿ. ಆ ಸ್ವಾಮಿ ಕೊರಳಲ್ಲಿ ಬಾಣ ಇರುತ್ತೆ ಸ್ವಾಮಿ. ಎರಡನೇ ವರ್ಷ ಕತ್ತಿ ಸ್ವಾಮಿ. ಆ ಸ್ವಾಮಿ ಕೊಳ್ಳಲ್ಲಿ ಕತ್ತಿ ಇರುತ್ತೆ ಸ್ವಾಮಿ. ಮೂರನೇ ವರ್ಷ ಬಂದು ಬಿಲ್ಲು ಇರುತ್ತೆ ಸ್ವಾಮಿ. ನಾಲ್ಕನೇ ವರ್ಷ ಬಂದು ಗಂಟೆ ಇರುತ್ತೆ ಸ್ವಾಮಿ. ಐದನೇ ವರ್ಷ ಗದೆ ಇರುತ್ತೆ ಸ್ವಾಮಿ. ಕರ್ನಾಟಕದವರು ಇಷ್ಟೇ ಸ್ವಾಮಿ ಜಾಸ್ತಿ ಉಪಯೋಗಿಸೋದು. ಇನ್ನು ಮಿಕ್ಕ 18 ಮೆಟ್ಟಲಿಗೆ ಉಪಯೋಗಿಸ್ತಕ್ಕಂಥ ಜನ ಕೇವಲ ಕೇರಳದವರು ಮತ್ತು ತಮಿಳುನಾಡಿನವರು ಮಾತ್ರ. 18 ವರ್ಷ 17 ವರ್ಷದವರೆಗೆ ಆ ಭಗವಂತನು ತಾನು ಹುಟ್ಟಿ ಬೆಳೆದಾಗಲಿಂದ 12 ವರ್ಷದವರೆಗೆ ತಾನು ಏನು ಸಾಧನೆ ಮಾಡಿರ್ತಾನೋ ಅವೆಲ್ಲರೂ ಗುರುತಾಗಿ ಆತ ಉಪಯೋಗಿಸಿದಂಥ ಬಾಣಗಳಾಗಿರ್ಬೋದು, ಬಿಲ್ಲಾಗಿರ್ಬೋದು, ಗದ ಆಗಿರ್ಬೋದು, ಇನ್ನು ಕೆಲವು ಆಯುಧಗಳಾಗಿರ್ಬೋದು, ಇವನ್ನೆಲ್ಲವನ್ನ ಆ ಪ್ರಾಂತದಲ್ಲಿ ಒಂದೊಂದು ರೂಪದಲ್ಲಿ 17 ವರ್ಷದವರೆಗೆ ಧರಿಸ್ತಾರೆ ಸ್ವಾಮಿ. ಆದರೆ 5ನೇ ವರ್ಷ ಏನೈತಲ್ಲ ಸ್ವಾಮಿ, ಪಾಪದ ಮೂಟೆ ಅಂತ ಹೇಳ್ತಾರೆ ಸ್ವಾಮಿ. ಪಾಪದ ಮೂಟೆ ಅಂತ ಸ್ವಾಮಿ ಎರುಮೇಲಿಯಲ್ಲಿ ಭಗವಂತ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಕೆಲವು ಕಾಯಿ ಪಲ್ಯಗಳನ್ನು ಕೊಳೆದಂಥ ಕಾಯಿ ಪಲ್ಯ ಹಣ್ಣು ಹಂಪಲುಗಳನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ತಲೆ ಮೇಲೆ ಇಟ್ಟುಕೊಂಡು ಪೇಟೆ ತುಳ್ಳಿ ಸ್ವಾಮಿ ನಮ್ಮ ಭಗವಂತ ಮಹಿಷಿಯನ್ನು ಕೊಂಡು ಗೆದ್ದ ಎಂಬ ಒಂದು ಸಂತೋಷದಲ್ಲಿ ಇದು ಒಂದು ಥರ ಆ ವಿಶೇಷವಾದ ಹಬ್ಬ ಅಂದುಕೊಂಡು ಅಲ್ಲಿ ಕುಣಿತ ಒಂದು ದೇವರ ಸಂಕೀರ್ತನೆ ಮಾಡ್ಕೊಂತ ಬಂದು ನದಿಯಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿಟ್ಟು ನದಿಯಲ್ಲಿ ಸ್ನಾನ ಮಾಡಿ ಮತ್ತೆ ಪುನಃ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರೋದು ಸ್ವಾಮಿ. ಅದು ಪಾಪದ ಮೂಟೆ ಅಂತ ಸ್ವಾಮಿ. ನಾವು 5 ವರ್ಷದವರೆಗೆ ಮಾಡಿದಂಥ ತಪ್ಪುಗಳು, ಒಪ್ಪುಗಳು, ಕೆಟ್ಟ ಕೆಲಸಗಳು, ಪಾಪಗಳು ಇವನ್ನೆಲ್ಲ ತರಕಾರಿ ರೂಪದಲ್ಲಿ ಒಂದು ಗಂಟು ಕಟ್ಟಿ ತಲೆ ಮೇಲೆ ಇಟ್ಕೊಂಡು ಅದನ್ನು ಮೆರವಣಿಗೆ ರೂಪದಲ್ಲಿ ಬಂದು ಅಲ್ಲಿ ಹಾಕ್ತೀವಿ ಸ್ವಾಮಿ. 5ನೇ ವರ್ಷದ್ದು ಪಾಪದ ಮೂಟೆ ಅಂತೀವಿ ಸ್ವಾಮಿ. ಈ 5 ವರ್ಷಗಳು ಮಾತ್ರ ಆಂಧ್ರದವರು ಕರ್ನಾಟಕದವರು ಜಾಸ್ತಿ ಬಳಸ್ತಾರೆ ಸ್ವಾಮಿ. ಮಿಕ್ಕಿದ್ದೇನಿದೆಯಲ್ಲ ಸ್ವಾಮಿ, ಈ 5 ಆದಮೇಲೆ ಈ 12 ವಿಷಯಗಳು ಏನಿದಾವಲ್ಲ ಸ್ವಾಮಿ, ಇದೇ ಥರ ಸ್ವಾಮಿ ಮಲಯಾಳಿಯವರು ಮತ್ತು ತಮಿಳುನಾಡಿನವರು ಇವರು ಜಾಸ್ತಿ ಉಪಯೋಗಿಸ್ತಾರೆ ಸ್ವಾಮಿ. ಕಾಲಕ್ರಮೇಣ ಇವೆಲ್ಲ ಹೋಗಿ 5ಕ್ಕೆ ನಿಂತಾವು ಸ್ವಾಮಿ. ಸ್ವಾಮಿ, ಗೃಹ ಪೂಜೆ ಹೆಂಗ್ ಮಾಡ್ತಾರೆ ಮತ್ತು ಅದರ ಮೂಲ ಉದ್ದೇಶ ಏನು? ಸ್ವಾಮಿ ಶರಣ ಸ್ವಾಮಿ, ಗೃಹ ಪೂಜೆ ಮಾಡುವ ಉದ್ದೇಶ ಅಂದರೆ ಮಾಲಾಧಾರಿಗಳು ಶಕ್ತಾನುಸಾರ ತಮ್ಮ ಮನೆಯಲ್ಲಿ ಪಡಿಪೂಜೆ ಮಾಡಿದರೆ ನಮ್ಮ ದೋಷಗಳೆಲ್ಲ ನಿವಾರಣೆ ಆಗ್ತವೆಂಬ ಒಂದು ವಿಶೇಷದ ಅಭಿಪ್ರಾಯದ ಪ್ರಕಾರ ಗೃಹ ಪೂಜೆ ಮಾಡ್ತಾರೆ ಸ್ವಾಮಿ. ಗೃಹ ಪೂಜೆಗೆ ಲಿಮಿಟ್ ಇಲ್ಲ. 11 ರೂಪಾಯಿಂದ ಪ್ರಾರಂಭ ಮಾಡಿ ಕೋಟಿಗಟ್ಟಲೆ ಖರ್ಚಾಗ್ತದೆ. ಅವರವ್ರ ಯುಕ್ತಾನುಸಾರ ಅವ್ರು ಮಾಡ್ಕೊಂಡು ಹೋಗ್ಬೇಕು ಸ್ವಾಮಿ ಧರ್ಮ. ಗೃಹ ಪೂಜೆ ಯಾಕೆ ಮಾಡ್ತೀವಿ ಅಂದರೆ ಮಾಲಾಧಾರಿಗಳು ಮಂಡಲ ಪೂಜೆ ಒಳಗೆ 41 ದಿನದೊಳಗೆ ಒಂದು ಮನೆಯಲ್ಲಿ ಪಡಿ ಪೂಜೆ ಮಾಡಿದರೆ ಮಕ್ಕಳಾಗಲಿಲ್ದವ್ರಿಗೆ ಮಕ್ಕಳಾಗ್ತಾವ, ಆರೋಗ್ಯ ಇಲ್ದವ್ರಿಗೆ ಆರೋಗ್ಯ ಸಿಗ್ತದೆ, ಮದುವೆ ಆಗಲಿಲ್ದವ್ರಿಗೆ ಮದುವೆ ಆಗ್ಯಾವ, ಮನಸ್ಸು ಶಾಂತಿಯಿಂದ ಇರ್ತದೆ. ಆ ಮನೆಯಲ್ಲಿ ಯಾವ ವಿಧವಾದ ದೋಷ ಇದ್ದರೂ ಕೂಡ ದೂರ ಆಗ್ತದೆ ಸ್ವಾಮಿ. ಇದರ ಫಲ ಬಹಳ ವಿಶೇಷವಾದ್ದು. ಗೃಹ ಪೂಜೆಯಲ್ಲಿ ಮುಖ್ಯವಾಗಿ ಅಭಿಷೇಕ, ಅರ್ಚನೆ ಸ್ವಾಮಿ, ಪಡಿ ಪೂಜೆ, ಭಜನೆ ಮತ್ತು ಮಹಾಮಂಗಳಾರತಿ ವಿಶೇಷ ಸ್ವಾಮಿ. ಗೃಹ ಪೂಜೆ ಉದ್ದೇಶ ನಮ್ಮ ದೋಷ ನಿವಾರಣಾರ್ಥ, ದರಿದ್ರ ನಿವಾರಣಾರ್ಥ ಗೃಹ ಪೂಜೆ ವಿಶೇಷ. ಪ್ರತಿದಿನ ಪೂಜೆ ಇರುತ್ತೆ. ಈ ಮಂಡಲ ಪೂಜೆ ಅಂದರೆ ಏನು ಸ್ವಾಮಿ? ಸ್ವಾಮಿಯೇ ಶರಣಮಯ್ಯಪ್ಪ. ಗುರುಸ್ವಾಮಿಗಳಾದವರು ಅದೇ ಯಾವ ರೀತಿ 18 ವರ್ಷ ದಾಟಿ ಒಂದು ಸ್ಥಾನ ಪಡೆದು ಗುರುಸ್ವಾಮಿಗಳಾಗಿರ್ತಾರೋ ಆ ಗ್ರಾಮದಲ್ಲಿ ವರ್ಷಕ್ಕೆ ಒಂದು ಸಲ ಮಂಡಲ ಪೂಜೆ ಅಂತ ಮಾಡಬೇಕು ಸ್ವಾಮಿ. ಕಾರಣ ಏನಂದರೆ ಮಂಡಲ ಪೂಜೆಯಲ್ಲಿ ನಾನಾ ವಿಧವಾದ ಸ್ವಾಮಿಗಳು ಅಂದರೆ 1ನೇ ವರ್ಷದವರು, 2ನೇ ವರ್ಷದವರು, ಈ ಥರ 17 ವರ್ಷಗಳು ಬರೋವರೆಗೂ ಮಾಲಾಧಾರಿಗಳು ಇರ್ತಾರೆ ಸ್ವಾಮಿ. 18ನೇ ವರ್ಷ ಬಂದಾಗ ಅವರು ಗುರುಸ್ವಾಮಿ ಆಗ್ತಾರೆ ಸ್ವಾಮಿ. ಈ ಎಲ್ಲ ಸ್ವಾಮಿಗಳಿಗೆ ಅಯ್ಯಪ್ಪನ ಮಹಿಮೆ ತಿಳಿಬೇಕು ಅಂತೇಳಿ ಈ ಮಂಡಲ ಪೂಜೆ ಮಾಡ್ತೀವಿ ಸ್ವಾಮಿ. ಅದು ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಿಂದ ಪ್ರಾರಂಭವಾಗಿದ್ದು ಸಾಯಂಕಾಲ ಈ ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೆ ಈ ಒಂದು ದಿನ ಇಡೀ ದಿನ ಭಗವಂತನಿಗೆ ಸುಪ್ರಭಾತ, ತದನಂತರ ಅಭಿಷೇಕ, ಜಲಾಭಿಷೇಕ, ತದನಂತರ ನಾನಾ ವಿಧವಾದಂಥ ಅಭಿಷೇಕ ಮತ್ತು ಅಷ್ಟಾಭಿಷೇಕ, ಸುವರ್ಣಾಭಿಷೇಕ, ತದನಂತರ ರಜತಾಭಿಷೇಕ ಇದೆಲ್ಲ ಮುಗಿಸಿದ ಮೇಲೆ ಸ್ವಾಮಿಗೆ ನಾನಾ ವಿಧವಾದಂಥ ಆಭರಣಗಳ ಅಲಂಕಾರ, ತದನಂತರ ಪುಷ್ಪಾಲಂಕಾರ ಇವನ್ನೆಲ್ಲ ಮಾಡಿದ ಮೇಲೆ
ಸ್ವಾಮಿಯ ನುಡಿಗಳನ್ನು ಅಷ್ಟೋತ್ತರ ರೂಪದಲ್ಲಿ ಅರ್ಚನೆಯನ್ನು ಮಾಡ್ತೀವಿ ಸ್ವಾಮಿ. ಪುಷ್ಪ ಅಕ್ಷತೆ, ತದನಂತರ ಬಿಲ್ವಪತ್ರೆ, ತುಳಸಿ, ಯಾವುದೇ ಆಗಲಿ ಈ ಜಗದಲ್ಲಿ ಹುಟ್ಟಿದಂಥ ಪ್ರಕೃತಿಯಲ್ಲಿ ಸಿಕ್ಕತಕ್ಕಂಥ ಪ್ರತಿಯೊಂದು ವಸ್ತುಗಳು ದೇವರ ಆರಾಧನೆಗೆ ಸಲ್ಲುತ್ತವೆ ಸ್ವಾಮಿ. ಇವೆಲ್ಲವನ್ನು ತಗೊಂಡು ನಾವು ದೇವರಿಗೆ ಅರ್ಚನೆ ಮಾಡ್ತೀವಿ ಸ್ವಾಮಿ. ಆ ಅರ್ಚನೆ 108 ಆಗಿರ್ಬೋದು, 1116 ಆಗಿರ್ಬೋದು, ಲಕ್ಷನೂ ಆಗಿರ್ಬೋದು ಸ್ವಾಮಿ. ಇದೆಲ್ಲ ಮುಗಿದ ಮೇಲೆ ಭಗವಂತನ ಸಂಕೀರ್ತನೆ ಅಂದರೆ ಭಗವಂತನ ಕೀರ್ತನೆ ಕೊಂಡಾಡ್ತೀವಿ ಸ್ವಾಮಿ. ಅಯ್ಯಪ್ಪ ಸ್ವಾಮಿ ಬಂದು ರಾಜನಾದದಕ್ಕೆ ರಾಜನಿಗೆ ಕೊಂಡಾಡುವುದರೇ ಸಂತೋಷ ಸ್ವಾಮಿ. ಯಾವಾಗ ರೀತಿ ಭಟರು ರಾಜನ ಬರ್ತಿದ್ದರೆಗೆ ಆತನ ಕೊಂಡಾಡ್ತಿರ್ತಾರೆ ಸ್ವಾಮಿ, ಬಹುಪರಾಗ್ ಅಂತೇಳಿ. ಅದೇ ರೀತಿ ನಾವು ಸಂಕೀರ್ತನೆ ಮಾಡ್ತಾ ಭಗವಂತನ ಭಜನೆಯನ್ನು ಮಾಡ್ತಿದ್ದರೆ ಮತ್ತು ಭಗವಂತನಿಗೆ ಆ ದಿನ ತಯಾರು ಮಾಡಿದಂಥ ಪ್ರಸಾದ ನೈವೇದ್ಯ ಮಾಡಿ 18 ಗಂಟೆಗಳ ಪೂಜೆ ಮಾಡಿ, ತದನಂತರ ನೈವೇದ್ಯ ಮಾಡಿ, ಮಹಾಮಂಗಳಾರತಿ ಮಾಡಿ, ಮಧ್ಯಾಹ್ನದ ಈ ಪೂಜಾ ಕಾರ್ಯಕ್ರಮ ಸಮಾಪ್ತ ಮಾಡಿ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಊಟ ಕೊಡ್ತೀವಿ ಸ್ವಾಮಿ. ದೇವರ ನೈವೇದ್ಯಕ್ಕೆ ಏನೋ ತಯಾರು ಮಾಡಿರ್ತೀವೋ ಆ ಎಲ್ಲ ಪದಾರ್ಥಗಳು ಪ್ರತಿಯೊಬ್ಬ ಭಕ್ತನಿಗೆ, ಮಾಲಾಧಾರಿಗಳಾಗಿರ್ಬೋದು, ಮಾಲೆ ಇಲ್ದವರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅಲ್ಲಿ ಬಂದವರಿಗೆಲ್ಲ ಊಟ ಕೊಡ್ತೀವಿ ಸ್ವಾಮಿ. ಮಿಕ್ಕಿದ್ದು ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಹೋಗಿ ಅವರ ಮನೆಗೋಗಿ ಕೊಟ್ಟು ಬಂದಂಥ ಕೆಲವು ಸಂದರ್ಭಗಳು ಕೂಡ ನಮ್ಮಲ್ಲಿ ಇವೆ ಸ್ವಾಮಿ. ಆಮೇಲೆ ಗ್ರಾಮೋತ್ಸವ ಅಂತ ಮಾಡ್ತೀವಿ ಸ್ವಾಮಿ. ಅಂದರೆ ಆ ಗ್ರಾಮದಲ್ಲಿ ಅಯ್ಯಪ್ಪನ ಮೆರವಣಿಗೆ ಮಾಡ್ತೀವಿ ಸ್ವಾಮಿ. ಅಯ್ಯಪ್ಪನ ಫೋಟೋ ಎಲ್ಲರೂ ನೋಡ್ಬೋದು, ಅಯ್ಯಪ್ಪನ ಮೂರ್ತಿಯನ್ನು ನೋಡಲಿಕ್ಕಾಗಲ್ಲ ಸ್ವಾಮಿ. ಸನ್ನಿಧಾನಕ್ಕೆ ಹೋದರೆ ಮಾತ್ರ ಅಯ್ಯಪ್ಪನ ಮೂರ್ತಿ ನೋಡ್ಬೋದು. ಸನ್ನಿಧಾನ ಅಂದರೆ ಸ್ವಾಮಿ ದೇವಸ್ಥಾನ. ಈ ಅಯ್ಯಪ್ಪ ಸ್ವಾಮಿನ ನಾವು ಗ್ರಾಮೋತ್ಸವ ಮಾಡಬೇಕಾದರೆ ಆ ಭಗವಂತ ಸ್ವತಃ ಆ ಮೂರ್ತಿಯಲ್ಲಿ ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಅವರೆಲ್ಲರ ಮುಖಚಾರಿಗಳನ್ನು ಆತ ನೋಡ್ತಾನೆ ಸ್ವಾಮಿ. ಪ್ರತಿಯೊಬ್ಬ ವ್ಯಕ್ತಿ ಯಾರು ಅದನ್ನು ಉತ್ಸವ ನೋಡ್ತಾರೋ ಅವರ ಮುಖ ಭಗವಂತ ತಾನು ಕುಂತಲ್ಲಿಂದ ನೋಡಿ ಅವರಿಗೆಲ್ಲರಿಗೆ ಒಳ್ಳೆಯದಾಗಲಂತೆ ಹರಿಸ್ತಾನೆ ಸ್ವಾಮಿ. ಯಾಕಂದರೆ ಈತ ಹಿಂದೆ ಮಹಾರಾಜನಾಗಿ ಹುಟ್ಟಿದ್ರಿಂದ ಪ್ರಜೆಗಳ ಒಂದು ಸಂತೃಷ್ಟಿಗೊಳಿಸಬೇಕೆಂಬ ಭಾವನೆಯಿಂದ ಎಲ್ಲರಿಗೂ ನನ್ನವರಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಗ್ರಾಮೋತ್ಸವ ಅಂತ ಮಾಡ್ತೀವಿ ಸ್ವಾಮಿ. ಅದು ಮಂಡಲ ಪೂಜೆಯ ದಿನ ಮಾಡ್ತೀವಿ ಸ್ವಾಮಿ. ಒಂದು ದೇವಸ್ಥಾನ ಯಾವುದಾದ್ರೂ ಒಂದು ಇಷ್ಟಪಟ್ಟ ದೇವಸ್ಥಾನದಿಂದ, ಅದು ಗಂಡು ದೇವರೇ ಆಗಿರ್ಬೋದು, ಹೆಣ್ಣು ದೇವರೇ ಆಗಿರ್ಬೋದು, ಅಲ್ಲಿ ಆ ದೇವತಾ ಮೂರ್ತಿಗೆ ಮಹಾಮಂಗಳಾರತಿ ಮಾಡಿ ಆ ಮಂಗಳಾರತಿಯನ್ನು ದಾರಿ ಉದ್ದಕ ಅಯ್ಯಪ್ಪನ ಮೂರ್ತಿ ಮುಂದೆ ತೆಗೆದುಕೊಂಡು ಬಂದು ಸನ್ನಿಧಾನ ಸೇರ್ತೀವಿ ಸ್ವಾಮಿ. ಸನ್ನಿಧಾನ ಅಂದರೆ ನಾವು ವಾಸ ಮಾಡತಕ್ಕಂಥ ಸ್ಥಳ, ಅದು ನಮಗೆ ದೇವಸ್ಥಾನ ಇದ್ದಂಗೆ ಸ್ವಾಮಿ. ಅದು ಗುಡಿಸಲೇ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಸ್ಕೂಲೇ ಆಗಿರ್ಬೋದು ಸ್ವಾಮಿ. ವ್ಯವಸ್ಥಿತವಾಗಿ ನಾವು ಏನು ಸ್ಥಾನವನ್ನು ಸಂಪಾದಿಸಿರ್ತೀವೋ ಅಲ್ಲಿವರೆಗೂ ನಮ್ಮ ಮೆರವಣಿಗೆ ಮಾಡಿ ಆ ಜ್ಯೋತಿಯನ್ನು ಮತ್ತೆ ಅಲ್ಲಿರ್ತಕ್ಕಂಥ ದೇವತೆಗಳಿಗೆ ಮಹಾಮಂಗಳಾರತಿ ಮಾಡಿ ಸಂತುಷ್ಟಿಗೊಳಿಸದೆ ಮಹಾಮಂಡಲ ಪೂಜೆ ಸ್ವಾಮಿ. ಸ್ವಾಮಿ, ಇರುಮುಡಿಯ ಕುರಿತು ಸ್ವಾಮಿ, ಇರುಮುಡಿ ಭಗವಂತನಿಗೆ ವಿಶೇಷವಾದದ್ದು ಸ್ವಾಮಿ. ಹಿಂದೆ ತಿಳಿಸಿದ ಹಾಗೆ ಭಗವಂತ ಮಹಿಷಿ ಸಂಹಾರಕ್ಕಾಗಿ 12 ದಿನದ ಪ್ರಯಾಣ ಮಾಡಿದಾಗ ತನ್ನ ಊಟ ಸಾಮಗ್ರಿಗಳನ್ನು 2 ಭಾಗ ಮಾಡಿ ಮುಮ್ಮುಡಿ ಪೆಮ್ಮುಡಿ ಅಂತ ಅಂದರೆ ಮುಂದಿನ ಗಂಟು ಹಿಂದಿನ ಗಂಟು ಸ್ವಾಮಿ. ಮುಮ್ಮುಡಿ ಅಂದರೆ ಭಗವಂತನಿಗೆ ಸಲ್ಲಿಸ್ತಕ್ಕಂಥ ನೈವೇದ್ಯ ಪ್ರಸಾದ ಸಾಮಗ್ರಿಗಳು ಸ್ವಾಮಿ. ಹಿಮ್ಮುಡಿ ಅಂದರೆ ನಮ್ಮ ಊಟೋಪಚಾರದ ಸಾಮಗ್ರಿಗಳು ಸ್ವಾಮಿ. ಮುಮ್ಮುಡಿಯಲ್ಲಿ ಸ್ವಾಮಿಗೆ ಪೂಜೆಗಾಗಿ ಗಂಧ, ಭಸ್ಮ, ಅಭಿಷೇಕಕ್ಕಾಗಿ ಜೇನುತುಪ್ಪ, ಪನ್ನೀರು, ಅರಳು ಅಂದರೆ ಸ್ವಾಮಿ ಅವಲಕ್ಕಿ ಆಗ್ಬೋದು, ಮಂಡಕ್ಕಿ ಆಗ್ಬೋದು ಸ್ವಾಮಿ. ದಕ್ಷಿಣ ಸ್ವಾಮಿ ದೇವರಿಗೆ, ಮತ್ತು ಕಲ್ಲು ಸಕ್ಕರೆ, ದ್ರಾಕ್ಷಿ, ಗೋಡಂಬೆ, ಉತ್ತುತ್ತಿ ನೈವೇದ್ಯಕ್ಕಾಗಿ ಸ್ವಾಮಿ. ಮತ್ತು ಅಲ್ಲಿರ್ತಕ್ಕಂಥ ವಾತಾವರಣವನ್ನು ಒಂದು ಸರಿಪಡಿಸಿಕೊಳ್ಳೋಕ್ಕಾಗಿ ಮೆಣಸು, ಲವಂಗ, ಯಾಲಕ್ಕಿ, ಇಷ್ಟು ಅಯ್ಯಪ್ಪನ ಇರುಮುಡಿಯ ಸಾಮಗ್ರಿಗಳು ಸ್ವಾಮಿ. ಇದಕ್ಕೆ ಇರುಮುಡಿಯಲ್ಲಿ ವಿಶೇಷವಾಗಿ ಸ್ವಾಮಿ ತುಪ್ಪದ ಕಾಯಿ ಇರುತ್ತೆ ಸ್ವಾಮಿ. 1 ಕಾಯಿ ತುಪ್ಪದ ಕಾಯಿ ಭಗವಂತನ ಹೆಸರಿನಲ್ಲಿ ತೆಂಗಿನಕಾಯಿಯನ್ನು ಶುಭ್ರವಾಗಿ ಶುಚಿ ಮಾಡಿ ಮೇಲೆ ಇರ್ತಕ್ಕಂಥ ಪೀಚೆಲ್ಲ ತೆಗೆದು 3 ಕಣ್ಣುಗಳು ಇರ್ತಕ್ಕಂಥ ಒಂದು ಕಾಯಿಯಲ್ಲಿ ಒಳ್ಳೆ ಚೆನ್ನಾಗಿ ಕಾಣೋ ಒಂದು ಕಣ್ಣನ್ನು ರಂಧ್ರ ಮಾಡಿ ತೂತು ಮಾಡಿ ಅದರಲ್ಲಿ ಇರ್ತಕ್ಕಂಥ ನೀರನ್ನು ಹೊರಗೆ ತೆಗೆದು
ಆ ಜಾಗದಲ್ಲಿ ಆಕಳ ತುಪ್ಪವನ್ನು ಭಕ್ತಿಪೂರ್ವಕವಾಗಿ ಭಗವಂತನನ್ನು ಬೇಡುತ್ತಾ ನಮ್ಮ ಮನದಿಷ್ಟಾರ್ಥಗಳನ್ನು ಈಡೇರಿಸು ತಂದೆ ಅಂತೇಳಿ ತುಂಬಬೇಕು ಸ್ವಾಮಿ. ಆಕಳ ತುಪ್ಪ ತುಂಬಿ ಅದನ್ನು ಪುನಃ ಚೆಲ್ಲದಾಗೆ ಅದಕ್ಕೆ ಸರಿಯಾದಂಥ ಆ ರಂಧ್ರಕ್ಕೆ ಸರಿಯಾದ ವಸ್ತುವನ್ನು ಸರಿಪಡಿಸಿ ಚಿತ್ರದ ಚೀಲದಲ್ಲಿ ಇಡಬೇಕು ಸ್ವಾಮಿ, ಏನೂ ಆಗಬಾರ್ದು ಅಂತೇಳಿ. ಅದಕ್ಕೆ ಗಂಧ ಕುಂಕುಮ ಭಸ್ಮ ಹಚ್ಚಿ ಅದನ್ನು ತಗೊಂಡು ಹೋಗಿ ದೇವರಿಗೆ ಭಗವಂತನಿಗೆ ಅಭಿಷೇಕ ಮಾಡಬೇಕು ಸ್ವಾಮಿ. ಅಯ್ಯಪ್ಪನಿಗೆ ಅಭಿಷೇಕ ಮಾಡುವ ಉದ್ದೇಶ ಅಂದರೆ ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಕಲ್ಮಶಗಳು ದೂರ ಆಗಲಿ, ನಾನು ಮಾಡಿದಂಥ ಪಾಪಗಳು ಪರಿಹಾರವಾಗಲಿ, ಇನ್ನು ಮುಂದೆ ನನ್ನಿಂದ ಯಾವ ವಿಧವಾದ ಕೆಟ್ಟ ಕೆಲಸಗಳನ್ನು ಮಾಡದಂತೆ ಕಾಪಾಡು ನನ್ನ ತಂದೆ. ನನ್ನ ಶಕ್ತಿಯಾನುಸಾರ ಈ ಆಕಳ ತುಪ್ಪವನ್ನು ಇರುಮುಡಿ ರೂಪದಲ್ಲಿ ತಂದು ನಿನಗೆ ಅಭಿಷೇಕ ಮಾಡುತ್ತೀನಿ ತಂದೆ. ಭಗವಂತನಿಗೆ ಆಕಳದ ತುಪ್ಪ ಅಂದರೆ ಬಹಳ ಪ್ರೀತಿ ಸ್ವಾಮಿ ಜೀವ. ಆತನಿಗೆ ಆ ಒಂದು ಉದ್ದೇಶದಿಂದ ಸ್ವಾಮಿ ಮತ್ತು ನಾವು ಧರಿಸಿದಂಥ ಮಾಲೆಯಲ್ಲಿ ಇರ್ತಕ್ಕಂಥ ಅಯ್ಯಪ್ಪನ ಪ್ರತಿಬಿಂಬ ಏನಿದೆ ಸ್ವಾಮಿ, ನಾವು ಮಾಡಿದಂಥ ಪಾಪಗಳು ನಮ್ಮ ಶರೀರಕ್ಕೆ ಪ್ರತಿನಿತ್ಯ ಈ ಥರ ತಗಲ್ತಾ ಇರುತ್ತೆ ಸ್ವಾಮಿ. ಯಾವ ರೀತಿ ಒಬ್ಬ ಗೃಹಿಣಿ ಕೊರಳಲ್ಲಿ ಮಾಂಗಲ್ಯ ಇರ್ತಿತ್ತೋ ಅದೇ ರೀತಿ ಅಯ್ಯಪ್ಪನ ಭಕ್ತರ ಕೊರಳಲ್ಲಿ ಮಾಲೆ ಇರ್ತೈತೆ ಸ್ವಾಮಿ. ಆ ಹೆಣ್ಮಗಳು ತಪ್ಪು ಮಾಡಿದರೂ ಕೂಡ ಮಾಂಗಲ್ಯ ಎಚ್ಚರಿಸ್ತಿರ್ತದೆ ಸ್ವಾಮಿ, ನೀನು ತಪ್ಪು ಮಾಡ್ತಿದ್ದೀಯಾ ಅಂತ. ಇದೇ ರೀತಿ ಈ ಮಾಲೆ ಕೂಡ ನಮಗೆ ಭಕ್ತರಿಗೆ ಭಗವಂತ ಎಚ್ಚರಿಸ್ತಾನೆ ಸ್ವಾಮಿ. ನೀನು ಸರಿಯಾದ ರೀತಿಯಲ್ಲಿ ನಡಿ, ನಿತ್ಯ ಕರ್ಮಗಳನ್ನು ಸರಿಯಾಗಿ ಮಾಡು, ನನ್ನ ಸೇವೆಯನ್ನು ಸರಿಯಾಗಿ ಮಾಡು, ನಿನ್ನ ಎಲ್ಲ ದೇವತೆಗಳ ಸರಿಗೆ ನನ್ನನ್ನು ಪೂಜಿಸು, ನನ್ನನ್ನು ಪ್ರತ್ಯೇಕವಾಗಿ ಪೂಜಿಸುವ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ನಿಮ್ಮ ಕುಲದೇವತೆ ಆಗ್ಬೋದು, ಮನೆ ದೇವತೆ ಆಗ್ಬೋದು, ಊರು ದೇವತೆ ಆಗ್ಬೋದು, ಇಷ್ಟಾರು ದೇವತೆಗಳ ಜೊತೆಗೆ ನನ್ನನ್ನು ಕೂಡ ನೀನು ಪೂಜಿಸಿ ಒಳ್ಳೆಯ ಸ್ಥಾನ ಪಡಿ ಅಂತೇಳಿ ಹೇಳ್ತಾನೆ ಸ್ವಾಮಿ. ಅದು ಎಲ್ಲದಕ್ಕೆ ಪ್ರತಿರೂಪವಾಗಿ ಇರುಮುಡಿಯಲ್ಲಿ ಆಕಳ ತುಪ್ಪ ಒಯ್ದು ಅಭಿಷೇಕ ಮಾಡ್ತೀವಿ ಸ್ವಾಮಿ. ಒಳ್ಳೆಯ ತುಪ್ಪ ಬಳಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲ ಗುರು ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿಕೊಂತ ಕೇಳ್ಕೊಳ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ.